ಮಿಲಾದ್ ಅಂಗವಾಗಿ ಬಡ ರೋಗಿಗಳಿಗೆ ಅಲ್ಪೋಪಹಾರ ವಿತರಣೆ. ಪವಿತ್ರ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಫೀಕ್ ಬಾರಿಗಡ್ಡಿಯವರ ನೇತೃತ್ವದಲ್ಲಿ ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಅಲ್ಪೋಪಹಾರ ವಿತರಿಸಲಾಯಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಡ ರೋಗಿಗಳು ಹಾಗೂ ಅವರ ಸಂಬಂಧಿಕರಿಗೆ ಅಲ್ಪೋಪಹಾರ ವಿತರಿಸುವ ಮೂಲಕ ಹಬ್ಬದ ಸಂತೋಷವನ್ನ ಹಂಚಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಗೈಬುಸಾಬ್ ಗಲಗಲಿ, ಡಾಕ್ಟರ್ ಕೃಷ್ಣ ಬನ್ನದ್, ಸಮೀರ್ ಕಂಗನೊಳ್ಳಿ, ರಿಯಾಜ್ ಅವಟಿ ಹಾಗೂ ನ್ಯಾಯವಾದಿ ಶಶಿಕಾಂತ್ ದೊಡ್ಮನಿ, ಈದ್ ಮಿಲಾದ್ ಹಬ್ಬವು ಶಾಂತಿ, ಸೌಹಾರ್ದತೆ, ಸಹೋದರತ್ವ ಹಾಗೂ ಮಾನವೀಯತೆಯ ಸಂದೇಶ ಸಾರುತ್ತದೆ. ಇಂತಹ ಸೇವಾ ಕಾರ್ಯಕ್ರಮಗಳ ಮೂಲಕ ಸಮಾಜದಲ್ಲಿ ಪರಸ್ಪರ ಪ್ರೀತಿ ಮತ್ತು ಸಹಕಾರದ ಮನೋಭಾವ ಬೆಳೆಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಶೇಖ್, ಮುಸಾಮುಲ್ಲಾ, ಫಿರಾ ಖಾದ್ರಿ, ಸಾದಿಕ್ ಬಂಟ್ನೂರ್, ಅಯೂಬ್ ಗದಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಮುಸ್ತಾಕ್ ಚಂಡೆ ಅವರು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಈದ್ ಮಿಲಾದ್ ಅಂಗವಾಗಿ ಹಮ್ಮಿಕೊಂಡ ಈ ಮಾನವೀಯ ಸೇವಾ ಕಾರ್ಯವು ಬಡ ರೋಗಿಗಳಿಗೆ ನೆರವಾಗುವುದರ ಜೊತೆಗೆ ಸೌಹಾರ್ದತೆ ಮತ್ತು ಸಹೋದರತ್ವ ಸಂದೇಶವನ್ನ ಸಾರಿತು. ಭಾಷೆಗಳನ್ನು ಕೊಡುತ್ತೇನೆ. ಇಂಥ ಒಂದು ಕಾರ್ಯಕ್ರಮಗಳು ಏನಪ್ಪಾ ಅಂತಂದರೆ ಬಹಳ ಒಂದು ಶಾಂತಿ ಮತ್ತು ನಮ್ಮ ವ್ಯವಸ್ಥೆಯನ್ನು ಬದಲಿಸುವಂತಹ ಒಂದು ಕಾರ್ಯಕ್ರಮಗಳು. ಈ ಕಾರ್ಯಕ್ರಮ ನಾವು ಅವರ ಜನ್ಮದಿನದ ಒಂದು ಕಾರ್ಯಕ್ರಮವನ್ನು ಈ ಉಪಹಾರದೊಂದಿಗೆ ಯಾಕೆ ಮಾಡ್ತೀವಪ್ಪ ಅಂದ್ರೆ ಅವರು ಯಾವಾಗಲೂ ಬಡವರಿಗೆ ಆಗಲಿ ನಿರ್ಗತಿಗೆ ಆಗಲಿ ಎಲ್ಲರಿಗೂ ಒಂದು ಹೊಟ್ಟೆ ತುಂಬ ಅನ್ನ ಇರಬೇಕು. ಆಮೇಲೆ ನಮ್ಮಲ್ಲಿ ಇರುವಂತಹ ನಾವು ನಮ್ಮ ಸಮಾಜದೊಳಗಡೆ ಎಲ್ಲರೂ ಒಂದು ಒಳ್ಳೆಯ ಬದುಕನ್ನು ಮಾಡಬೇಕಂತ ಹೇಳಿ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಅವರು ಶಾಂತಿಯ ಒಂದು ಮಂತ್ರವನ್ನು ಸಾರಿದ್ರು. ಅದರ ಒಂದು ದ್ಯೋತಕವಾಗಿ ಎಲ್ಲ ಕಡೆ ನಾವು ಇವತ್ತು ಆ ಹಬ್ಬವನ್ನು ಆಚರಿಸ್ತೀವಿ. ಮನೆ ಮನೆಯೊಳಗೂ ಎಲ್ಲ ಕಡೆ ಆಚರಿಸ್ತಾರೆ. ಅದಕ್ಕೆ ಅವರು ಬಾರಿಗಡ್ಡಿಯವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವಿಷಯಗಳು ಇವತ್ತು ನಮ್ಮ ಪ್ರಾಫೆಟರ ಜನ್ಮದಿನ ಹಾಗೂ ವಿಶ್ವದಾದ್ಯಂತ ಒಂದು ಶಾಂತಿಯ ಸಂಕೇತ. ನಮ್ಮ ಪ್ರತಿ ವರ್ಷವೂ ಸಹ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನ್ಯರಾದಂಥ ರಫೀಕ್ ಬಾರಿಗಡ್ಡಿಯವರು ಬೆಳಗ್ಗೆ ಉಪಹಾರ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಸುಮಾರು ಜನ ಹಿರಿಯರು ಬಂದಿದ್ದಾರೆ. ಎಲ್ಲರೂ ಸಹ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆನೂ ಸಹ ಪ್ರತಿಯೊಂದು ವ್ಯವಸ್ಥೆ ಯಾವ್ದಾರು ಕುಂದುಕೊರತೆ ಇದ್ರಾಯ್ತು, ಇದು ಪ್ರತಿಯೊಂದು ನಮಗೆ ಹೇಳ್ತಿರ್ತಾರೆ. ಒಂದು ಸಮಾಜಮುಖಿ ಕೆಲಸ ಈ ದಿನದಿಂದ ಸ್ಟಾರ್ಟ್ ಆಗಿರ್ತೈತೆ ಅವ್ರದ್ದು. ಒಂದು ಹಬ್ಬದ ಪ್ರಯುಕ್ತ ಅಂದ್ರೆ ನಾವೆಲ್ಲರೂ ಮನ್ಯಾಗ ಆಚರಿಸ್ತೀವಿ, ಅವರು ಸೊಸೈಟಿಯಾಗ ಆಚರಿಸ್ತಾರೆ. ಇದು ಒಂದು ದೊಡ್ಡ ಸಂಕೇತ. ಏನಂದ್ರೆ ಬರೀ ನಮ್ಮ ಮನೆಯಲ್ಲ, ಸಮಾಜಕ್ಕೂ ಒಳ್ಳೇದು ಮಾಡಬೇಕು ಅನ್ನೋದು ಒಂದು ಮನೋಭಾವ ಬರ್ಬೇಕಂತಂದ್ರೆ ಹೃದಯದಿಂದ ಬರಬೇಕದು. ಸೊ ಎಲ್ಲರಿಗೂ ಹಿರಿಯರಿಗೆ ಆ ದೇವರು ಕರುಣಿಸಿದಾನ. ನಾ ಎಲ್ಲರಿಗೂ ಸಹ ಒಂದು ನಮ್ಮ ಆಸ್ಪತ್ರೆ ಪರ ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ಲರೂ ನಮ್ಮ ಸಮಾಜದಲ್ಲಿ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಬ್ಬ ಮಾಡುತ್ತಾ ಬರ್ತಿದ್ದೀವಿ. ಆದರೆ ರಫೀಕ್ ಬಾರಿಗಡ್ಡಿಯವರು ಸುಮಾರು ವರ್ಷಗಳಿಂದ ಈ ಬಡ ರೋಗಿಗಳಿಗೆ ಬಡವರಿಗೋಸ್ಕರ ಇದೇನು ಇವರು ಕಾರ್ಯಕ್ರಮ ಮಾಡ್ತಾ ಇರೋದು ಅದು ಭಾಳ ಅತ್ಯುತ್ತಮ ಮೆಚ್ಚುಗೆ ಆದಂಥ ಕಾರ್ಯಕ್ರಮ. ಇದು ಎಲ್ಲ ತಮ್ಮ ಹೊಟ್ಟಿಗೆ ಮಾಡ್ತಾರೆ. ಆದರೆ ಇವರು ಬಡವರು ಕಾಳಜಿ ಮಾಡುವಂಥ ಈ ಅವ್ರ ವಿಚಾರಗಳನ್ನು ಎಲ್ಲರಿಗೂ ನಮಗೆ ಬರಲಿ ಅಂತ ಹೇಳಿ ನಾನು ಭಾಳ ಮಾತಾಡಲಾರ್ದೆ ಮಾತು ಮುಗಿಸ್ತೀನಿ. ಜೈ ಹಿಂದ್. ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ್ದು ಮಕ್ಕಾದಲ್ಲಿ. ಆ ಮಕ್ಕಾದಲ್ಲಿ ಹುಟ್ಟಿದ್ದಕ್ಕಿಂತ ಪೈಲೆ ಅಲ್ಲಿ ಏನಾಗುತ್ತದೆ ಅದು ಹೇಳೋಕ್ಕಾದ ಭಾಳ ಇದೈತಿ. ಅಲ್ಲಿ ನಡೆದಂಥ ಆ ಹೆಣ್ಮಕ್ಕಳ ಹುಟ್ಟಿಗಿಂತ ಪೈಲ ಗರ್ಭಿಣಿ ಇದ್ದಾಗ ಅದರಲ್ಲಿ ಗಂಡಿದೆ ಹೆಣ್ಣಿದೆ ನೋಡಾಕ ಅವರ ಹೊಟ್ಟೆಯನ್ನು ಆ ಕಾಲದಲ್ಲಿ ಹರಿದಿದ್ರು. ಅಂಥದಾಗ ಬಂದ ಕಷ್ಟ ಕಾಲದಲ್ಲಿ ಪೈಗಂಬರ ತಮ್ಮ ಆದ ಅಲ್ಲಾನ ಕೃಪೆಯಿಂದ ಬಂದು ಏನು ಮಾಡಬೇಕು, ಅಲ್ಲಾನ ಹುಕುಮ ಏನು ಪಾಲಿಸಬೇಕು, ಅದು ಹೆಂಗೆ ನಡಿಬೇಕು, ಹೆಣ್ಮಕ್ಳದ ಕಿಮ್ಮತ್ತು ಅದ ಹುಟ್ಟಿದ ಮೇಲೆ ಮೇಲೆ ಹುಟ್ಟಿದ ಮೇಲೆ ಆ ಹೆಣ್ಣು ಮಕ್ಕಳನ್ನು ಹಂಗೆ ಹೋಗಿ ಅದಕ್ಕೆ ಉಗಿತಿದ್ರು. ಅದಕ್ಕೆ ಹೆಣ್ಣು ಮಕ್ಕಳದ್ದು ಏನು ಕಿಮ್ಮತ್ತೈತಿ, ಹೆಣ್ಣು ಮಕ್ಕಳು ಉಗಿಬಾರ್ದು. ಆ ಹೆಣ್ಣು ಮಕ್ಕಳಿಗೆ ನಾವು ಅದಕ್ಕೆ ಏನು ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಅಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ಮೆಹನತ್ ಮಾಡಿದರು. ರಫೀಕ್ ಬಾರಿಗಡ್ಡಿಯವರು ಎಲ್ಲ ಬಡವರ ಬಗ್ಗೆ ದಲಿತರ ಒಳಗೆ ಬಡ ರೋಗಿಗಳ ಮಧ್ಯೆ ಈ ಒಂದು ಹಬ್ಬನ ಆಚರಣೆ ಮಾಡ್ತಾರೆ.
ಈ ಸತತವಾಗಿ ಒಂದು 5-6 ವರ್ಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರತ್ತಾರ. ಇದು ಒಂದು ಸೊಸೈಟಿಗೆ ಒಂದು ದೊಡ್ಡ ಮೆಸೇಜ್ ಅನ್ಬೇಕು. ಯಾಕಂದ್ರೆ ಒಬ್ಬ ಸಿಂಗಲ್ ವ್ಯಕ್ತಿ ಬೆಳಿಬೇಕಾದ್ರೆ ತನ್ನ ಮನಿ ತಾನು ತನ್ನ ಹೆಂಡತಿ ಮಕ್ಕಳ ಇಷ್ಟ ಬೆಳಿಬೇಕಾದ್ರೆ ಬೇಕಾದಷ್ಟು ಆಸ್ತಿ ಮಾಡ್ಬೋದು, ಬೇಕಾದಷ್ಟು ಐಶೋ ಆರಾಮದಿಂದ ಇರ್ಬೋದು. ಆದರೆ ರಫೀಕ್ ಬಾರಿಗಡ್ಡಿ ಅವರ ಮನೋಭಾವ ಎಂಥದೈತಪ್ಪ ಅಂದ್ರೆ ದೀನದಲಿತರ ಬಡ ರೋಗಿಗಳ ಹೊಟ್ಟೆಯನ್ನು ತುಂಬಿಸುವಂಥ ಕಾರ್ಯಕ್ರಮವನ್ನು ಈ ಹಬ್ಬದ ಪ್ರಯುಕ್ತ ಮಾಡ್ಕೊತ ಬರ. ಅದಕ್ಕೆ ಈ ಒಂದು ಸಮಾಜಕ್ಕೊಂದು ಏನು ಮೆಸೇಜ್ ಕೊಡತ್ತಾರ, ಆ ಮೆಸೇಜನ್ನು ನಾವು ಎಲ್ಲ ಪಾಲನೆ ಮಾಡಬೇಕು.